ಈಗಿನ ಯುಗದಲ್ಲಿ ದಿನದಿಂದ ದಿನಕ್ಕೆ ಜನರು ಹಲವು ರೀತಿಯ ರೋಗಗಳಿಗೆ ತುತ್ತಾಗುತ್ತಿದ್ದು, ಇದರ ನಿವಾರಣೆಗಾಗಿ ವೈದ್ಯರನ್ನು ಸಂಪರ್ಕಿಸಿ ಒಂದಲ್ಲ ಒಂದು ರೀತಿಯ ಅಡ್ಡ ಪರಿಣಾಮಗಳಿರುವ ಮದ್ದುಗಳನ್ನು ಸೇವಿಸಿ ಮತ್ತಷ್ಟು ರೋಗಿಗಳಾಗುವುದು ನಿತ್ಯ ದರ್ಶನವಾಗಿದೆ. ಆದರೆ ಇದೀಗ ಇಲ್ಲೊಬ್ಬ ವೈದ್ಯರು ಬಹುತೇಕ ರೋಗಗಳಿಗೆ ಯಾವುದೇ ಮದ್ದುಗಳನ್ನು ನೀಡದೆ ಮರ್ಮ ಚಿಕಿತ್ಸೆಯ ಮೂಲಕ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿ ಅಂತಹ ರೋಗಿಗಳಿಗೆ ವರದಾನವಾಗುತ್ತಿದ್ದಾರೆ. ಹೌದು, ಇದೊಂದು ಮರ್ಮ ಚಿಕಿತ್ಸೆ ಎಂದು ಹೇಳಲಾಗ್ತಿದೆ. ಮರ್ಮ ಚಿಕಿತ್ಸಾ ವಿಧಾನ ಬಹಳ ಹಳೆಯ ವಿಧಾನವಾಗಿದ್ರೂ ಈಗಿನ ಯುಗದ ಜನತೆಗೆ ಈ ಬಗ್ಗೆ ಅಷ್ಟೊಂದು ಅರಿವಿಲ್ಲದಿದ್ರು ಇದನ್ನ ಒಮ್ಮೆ ಬಳಸಿಕೊಂಡವರು ಮತ್ತೆ ಇಂತಹ ಚಿಕಿತ್ಸಾ ವಿಧಾನಗಳಿಗೆ ಮೊರೆ ಹೋಗುತ್ತಿರುವುದು ಕೇರಳದ ತೆಂಕಣ ಭಾಗದಲ್ಲಿ ಅತ್ಯಧಿಕವಾಗಿ ಕಂಡುಬರುತ್ತಿದೆಯಾದರೂ ಗಡಿನಾಡ ಪ್ರದೇಶದಲ್ಲಿ ಇದೇ ಪ್ರಥಮವೆನ್ನಲಾಗ್ತಿದೆ. ಇದೀಗ ಇಂತಹ ಮರ್ಮ ಚಿಕಿತ್ಸೆಯಲ್ಲಿ ಪಾಂಡಿತ್ಯವನ್ನ ಪಡೆದು ಇಬ್ನು ಸೀನಾ ಮೆಡಿಕೇಷನ್ ಸೆಂಟರ್ನ ಪ್ರಮಾಣ ಪತ್ರದೊಂದಿಗೆ ಕಳೆದೆರಡು ವರ್ಷಗಳ ಅನುಭವದಲ್ಲಿ ಮರ್ಮ ಚಿಕಿತ್ಸೆಯನ್ನ ಆರಂಭಿಸಿರುವ ಅಶ್ರಫ್ ಸಹದಿ ಕನ್ಯಾನ ಉಸ್ತಾದ್ ಅವರು ತನ್ನ 3 ಶಾಖೆಗಳಲ್ಲಾಗಿ 1000ಕ್ಕೂ ಮಿಕ್ಕ ರೋಗಿಗಳಿಗೆ ತನ್ನದೇ ಆದ ವಿಧಾನದಲ್ಲಿ ಮರ್ಮ ಚಿಕಿತ್ಸೆಯ ಮೂಲಕ ರೋಗಿಗಳಿಗೆ ಯಾವುದೇ ಸೇವಿಸುವ ಮದ್ದಿಲ್ಲದೆ ರೋಗವನ್ನ ಗುಣಪಡಿಸುವ ಪ್ರಯತ್ನದಲ್ಲಿ ಸಫಲತೆಯನ್ನ ಕಾಣುತ್ತಿದ್ದಾರೆ. ಮೊದಲು ತನ್ನ ಸ್ವಂತ ಊರಾಗಿರುವ ಮುಡಿಪುವಿನಲ್ಲಿ ಮೊದಲ ಶಾಖೆಯನ್ನ ಆರಂಭಿಸಿದ ವೈದ್ಯರಾಗಿರುವ ಅಶ್ರಫ್ ಸಹದಿ ಕನ್ಯಾನ ಅವರು ಸಾಮಾನ್ಯ ಜನತೆಯ ಒತ್ತಡದ ಮೇರೆಗೆ ತನ್ನ 2ನೇ ಶಾಖೆಯನ್ನ ಮಂಜೇಶ್ವರದ ಮುರತಣೆ ಸಮೀಪದ ಬಟ್ಟಿ ಪದವಿನಲ್ಲಿ ಆರಂಭಿಸಿದ್ದಾರೆ. ಅಲ್ಲಿಗೂ ದೂರದೂರಿನಿಂದ ರೋಗಿಗಳ ಪ್ರವಾಹವೇ ಹರಿದು ಬಂದ ಹಿನ್ನೆಲೆಯಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತುಮಿನಾಡು ಜಂಕ್ಷನ್ನಲ್ಲಿ ತನ್ನ 3ನೇ ಶಾಖೆಯನ್ನ ಆರಂಭಿಸಿದ್ದಾರೆ. ಈ ಎಲ್ಲ ಶಾಖೆಗಳಲ್ಲೂ ಚಿಕಿತ್ಸೆಯನ್ನ ಪಡೆದ ರೋಗಿಗಳ ಪೈಕಿ 95% ಮಂದಿ ಗುಣಮುಖರಾಗಿದ್ದಾರೆ ಎಂಬುದು ಈ ಚಿಕಿತ್ಸೆಯ ವಿಶೇಷತೆಯಾಗಿದೆ. ಹಲವಾರು ವರ್ಷಗಳಿಂದ ಬೇರೆ ಬೇರೆ ವೈದ್ಯರುಗಳನ್ನು ಸಂಪರ್ಕಿಸಿ ಹಲವು ರೀತಿಯ ಮದ್ದುಗಳನ್ನು ಸೇವಿಸಿ ವಾಸಿಯಾಗದ ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಭುಜ ನೋವು, ಗಂಟು ನೋವು, ತಲೆನೋವು, ಕಾಲಿನ ಅಡಿಭಾಗ ನೋವು, ಮೈಗ್ರೇನ್, ಡಿಸ್ಕ್ ಸಮಸ್ಯೆ, ತಲೆ ಸೆಳೆತ, ಕೈಕಾಲು ಸೆಳೆತ, ವಾತರೋಗ, ಮೂರ್ಛೆ ರೋಗ, ವೆರಿಕೋಸ್, ನಿದ್ರಾಹೀನತೆ ಹಾಗೂ ಇನ್ನಿತರ ನರದ ಎಲ್ಲ ನೋವುಗಳಿಗೆ ಮದ್ದು ಸೇವಿಸದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಮರ್ಮ ಚಿಕಿತ್ಸೆಯ ಮೂಲಕ ಪರಿಹಾರವನ್ನ ನೀಡುತ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಸೊಂಟದ ಡಿಸ್ಕ್ ನೋವಿನಿಂದ ನರಕಯಾತನೆ ಅನುಭವಿಸುತ್ತಿದ್ದ ಪಾತೂರು ನಿವಾಸಿಯಾಗಿರುವ ಅಬ್ದುಲ್ಲಾ ಮದನಿಯವರು ಮಾತನಾಡಿ, ನಾನು ನನ್ನ ಡಿಸ್ಕ್ ನೋವಿನ ಶಮನಕ್ಕಾಗಿ ಸಂಪರ್ಕಿಸದ ವೈದ್ಯರಿಲ್ಲ. ಎಲ್ಲರೂ ನೋವಿನ ಮಾತ್ರೆ ನೀಡುತ್ತಿದ್ರೆ ಹೊರತು ನೋವು ನಿವಾರಣೆಯಾಗುತ್ತಿರಲಿಲ್ಲ. ಸರಿಯಾಗಿ ನಮಾಜ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇದೀಗ ಅಶ್ರಫ್ ಸಹದಿ ಉಸ್ತಾದ್ರ ಮರ್ಮ ಚಿಕಿತ್ಸೆಯಿಂದ 20 ದಿನದೊಳಗೆ ಉತ್ತಮ ಫಲಿತಾಂಶದೊಂದಿಗೆ ಗುಣಮುಖನಾಗಿದ್ದೇನೆ ಎಂದರು. അപ്പോൾ എനിക്ക് ഡിസ്ക് സംബന്ധമായ ഒരു പ്രയാസത്തിൽ ഞാൻ ഉള്ളത് 10-20 വർഷത്തിന് മേലായി. എല്ലാ സർവ്വ ഡോക്ടർമാരെയും കാണിച്ച് പല ആയുർവേദിക്ക് പലയിടത്തും പോയി. കേരള, കർണാടക അങ്ങനെ പോകാത്ത സ്ഥലങ്ങളില്ല, പലയിടത്തും പോയിട്ട് മരുന്ന് കഴിച്ച് സുഖമായിട്ടില്ല. അവസാനം പിന്നെ ഉസ്താദായിട്ട് ബന്ധപ്പെട്ടു. അങ്ങനെ ഉസ്താദിൻ്റെ ഇപ്പോൾ ഒരു 4 പ്രാവശ്യം ട്രീറ്റ്മെൻറ്റ് ആയില്ല. പൂർണ്ണമായൊരു സുഖമാവുമെന്ന് ഉസ്താദ് പറഞ്ഞു. ഇപ്പോൾ അൽഹംദുലില്ലാ ഒരു 50% ഇപ്പോൾ ബാക്കിലുണ്ട്. 3 മാസത്തിൻ്റെ ട്രീറ്റ്മെൻറ്റാണ് പറഞ്ഞത്. ഇപ്പോൾ ഒരു 20 ദിവസമായിട്ടേ ഉള്ളൂ. അപ്പോൾ ഇനിയിപ്പോൾ ഈ ഉസ്താദ് പറഞ്ഞ അനുസരിച്ചുള്ള ആ ട്രീറ്റ്മെൻറ്റ് പൂർത്തിയാക്കുകയാണെങ്കിൽ ഇൻഷാ അല്ലാഹ് ഒരു പൂർണ്ണമായിട്ട് കുറയുമെന്നുള്ള വിശ്വാസത്തിലാണ് ഉള്ളത്. അങ്ങനെ എന്നെ കൂട്ടിക്കൊണ്ടുവന്നത് വേറൊരാളാണ്, ഒരു ഷാപ്പി എന്ന് പറയുന്നത്. അവന് പൂർണ്ണമായിട്ട് സുഖമായി, പലയിടത്തും ഒരു സുഖാത്ത് പരിപൂർണ്ണമായിട്ട് സുഖമായിട്ട് എന്നെ അവിടെ കൂട്ടിക്കൊണ്ടുപോയതാണ്. അപ്പോൾ എനിക്കതിൽ ಆಶ್ವಾಸನೆ ಡಿಪ್ಪ. ಉಳ್ಳಾಲದಿಂದ ಆಗಮಿಸಿದ ಸಲ್ಮಾನ್ ಅವರು ಮಾತನಾಡಿ, 6 ತಿಂಗಳಿಗೆ ಮೊದಲು ಸೊಂಟದಿಂದ ಕೆಳಭಾಗಕ್ಕೆ ರಕ್ತ ಸಂಚಾರವಿಲ್ಲದೆ ಇನ್ನೊಬ್ಬರ ಸಹಾಯವಿಲ್ಲದೆ ಎದ್ದೇಳಲು ಕೂಡ ಸಾಧ್ಯವಾಗದೆ ಮಲಗಿದಲ್ಲಿಯೇ ಉಳಿದಿದ್ದ. ಹಲವು ವೈದ್ಯರುಗಳನ್ನ ಸಂಪರ್ಕಿಸಿದ್ರೂ ವಾಸಿಯಾಗದೆ ನರಕ ಯಾತನೆಯನ್ನ ಅನುಭವಿಸುತ್ತಿರುವ ಮಧ್ಯೆ ಅಶ್ರಫ್ ಸಹದಿ ಕನ್ಯಾನ ಅವರನ್ನ ಪರಿಚಯಗೊಂಡು ಅವರ ಮರ್ಮ ಚಿಕಿತ್ಸೆಯ 3 ವಾರದಲ್ಲಿ ಉತ್ತಮ ಫಲಿತಾಂಶ ಲಭಿಸಿದೆ ಎಂದರು. ನನ್ನ പേര് സൽമാൻ ഉള്ളാൻ ഒരു വർഷത്തിലിട്ട് ഔത്ത് ബാക്കി ನಾನು ನಟರು ಕೀಲ್ದಲ್ಲಿ ಇದೈತಿ
ನೆರ್ಮುಲು ಇದೆಲ್ಲ ಪಾಸ್ ಆಗುಂಟು ಬ್ಲಡ್ ಪಾಸ್ ಆಗುಂಟಲ್ಲ ಔಟ್ಲಿ ಬಾಕಿ ಇದ್ದೀನಿ 5 ವರ್ಷದಲ್ಲಿ 6 ತಿಂಗಳಲ್ಲಿ ಔಟ್ ಕೆರ್ತಲಾಯ ಪುಲಿಪಟ್ರು ಎಲ್ಲ ವೈಫ್ ಎಲ್ಲ ಇದಾಕಿ ಉಂಟಿದ್ದಾರೆ ಚೆಮ್ಮೆ ಪ್ರಾಬ್ಲಮ್ ಮೇಕಂತ ಚೆಮ್ಮೆ ಡಾಕ್ಟರ್ ಕನ್ಸಲ್ಟ್ ಆಗಿ ಎಲ್ಲ ಬೆಲೆ ಬೆಲೆ ಡಾಕ್ಟರ್ ಕನ್ಸಲ್ಟ್ ಆಗಿತ್ತು ಒಂದು ಫಾಯ್ದೆ ಆಯ್ತು ನಾವು ಎಲ್ಲರೂ ಕೇಳ್ಕೊಟ್ಟಿದ್ದಾರೆ ಇತರ್ಚಿಗೆ ಬೈಸಿಗೆ ನ್ಯಾಯಮ್ಮ ಎಂದದೇ ರಂಗನೆ ಅಂತಲ್ಲ ಅದೆಲ್ಲ ಟೆನ್ಷನಲ್ಲಿ ಇರ್ತಿತ್ತು ಒಟ್ಟರೆ ಚೆಮ್ಮೆ ಫೀಲ್ ಆಯಿತು ಲಾಸ್ಟಿಗೆ ಹೊರಾರು ಕೂಡ ಕಟ್ಬಿಟ್ಟು ಬಂತಿಪ್ಪ 1.5 ತಿಂಗಳ ಏನ 1.5 ತಿಂಗಳದ ನೇರು ಮೈದಲ್ಲಿ ಓಡಿ ಅಂತಿಲ್ಲ ಜಾಗಿಂಗ್ ಹಾಕಿಂಡಿಲ್ಲ ಧಕ್ಕೆ ಉಂಟಿಲ್ಲ ಜಾಬ್ ಹಾಕಿ ಅಂತಿಲ್ಲ ಬೋಟ್ ಬಗ್ಗೆ ಉಂಟಿಲ್ಲ ಈ ಖಾಲಿ 1.5 ತಿಂಗಳು ನಕ್ಕದಂದ್ರೆ ಖಾಲಿ 3 ತಿಂಗಳು ಕೋರ್ಸ್ ಮಾಡ್ತಾರೆ ಈ 3 ತಿಂಗಳು 1.5 ತಿಂಗಳಲ್ಲಿ ಖಾಲಿ ತೆರೆದಿತ್ತು ಮಾಷ ಇನ್ನೇ ಎಲ್ಲ ಹಾಕಿದ್ದಾರೆ ಮುಂಚೆಂದು ನಿಮಿಷ ಆಯ್ತು ಇನ್ನೊಂದು ವಾರ ಎಲ್ಲ. ಅದೇ ರೀತಿ ವೈದ್ಯರಾಗಿರುವ ಅಶ್ರಫ್ ಸಾಹದಿ ಕನ್ಯಾನಬ್ರು ಮಾತನಾಡಿ, ನನಗೆ ಇಬ್ನು ಸೀನಾ ಮೆಡಿಕೇಷನ್ ಸೆಂಟರ್ನಿಂದ ಪದವಿ ಲಭಿಸಿದ ಬಳಿಕ ಕಳೆದ 2 ವರ್ಷಗಳಿಂದ ನಡೆಸಿದ ಸೇವೆಯಲ್ಲಿ ಉತ್ತಮ ಫಲಿತಾಂಶ ವ್ಯಕ್ತವಾಗುತ್ತಿದೆ. ರೋಗ ವಾಸಿಯಾಗುತ್ತಿದೆ. ಸೇವಿಸಲು ಯಾವುದೇ ಮದ್ದು ನೀಡುವುದಿಲ್ಲ. ಹಚ್ಚಲು ತೈಲವನ್ನ ನೀಡಲಾಗುತ್ತಿದೆ. ರೋಗಿಗಳಿಂದಲೂ ನಾಡಿನ ಜನತೆಯಿಂದಲೂ ಉತ್ತಮ ಪ್ರತಿಕ್ರಿಯೆ ಲಭಿಸುತ್ತಿದೆ ಎಂದು ಹೇಳಿದರು. തുടങ്ങിയിട്ട് 3 മാസമായി ഇവിടെ തുടങ്ങിയിട്ട് മുമ്പ് 2 കൊല്ലമായി നമ്മൾ ഇത് തുടങ്ങിയിട്ട് അള്ളാഹുവിൻ്റെ തൗഫീഖ് കൊണ്ട് നല്ല ഉപകാരം രോഗികൾക്ക് നല്ല ശിഫ കിട്ടുന്നുണ്ട്. ഒരു 95% രോഗികൾക്ക് ശിഫ കിട്ടുന്നുണ്ട്. 2 കൊല്ലമായി മെഡിക്കൽ സെൻ്റർ എന്ന ബഹുമാനപ്പെട്ട ജമാലുദ്ദീൻ വൈദ്യർ അവരെ പഠിപ്പിച്ചതാണ് എനിക്ക്. ഓക്കെ, അപ്പോൾ അവർ നല്ല ഒരു വിദ്യരാണ്. ആയിരക്കണക്കിന് ആൾക്കാർ അവിടെ ക്യൂ ആണ്. ആൾക്കാർ മരുന്നില്ലാത്ത ചികിത്സയാണ്. മരുന്നൊന്നും കൊടുക്കാനില്ല. തേക്കാൻ ഒരു മറ്റേ ഓയിലൊന്നും കൊടുക്കും. അത് അവിടെ നിന്ന് തേക്കാൻ വേണ്ടി ವ್ಯವಹಾರമായ ಅನುಗ್ರಹ കൊണ്ട് നല്ല ರಿಸಲ್ಟ್ കിട്ടുന്നുണ്ട്. ಮಂಜೇಶ್ವರ ಮುರತಣಿಯಲ್ಲಿ ವಾರದ ಸೋಮವಾರ, ಮಂಗಳವಾರ, ಬುಧವಾರ ಹಾಗೂ ಗುರುವಾರಗಳಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ, ಅದೇ ರೀತಿ ಕರ್ನಾಟಕದ ಮುಡುಪುವಿನಲ್ಲಿ ವಾರದ ಸೋಮವಾರ ಹಾಗೂ ಗುರುವಾರ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 1ರ ತನಕ, ಅದೇ ರೀತಿ ತುಮಿನಾಡು ಜಂಕ್ಷನ್ನಲ್ಲಿ ವಾರದ ಮಂಗಳವಾರ, ಬುಧವಾರ, ಶನಿವಾರ ಹಾಗೂ ಭಾನುವಾರಗಳಲ್ಲಿ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3ರ ತನಕ ವೈದ್ಯರುಗಳನ್ನು ಭೇಟಿಯಾಗಲು ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ 9611677280 8943912678 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.